ಬೆಳಗಾವಿಯ ಹೃದಯ ಭಾಗದಲ್ಲಿರುವಂಥ ಬೆಳಗಾವಿಯ ಕೇಂದ್ರ ಬಸ್ ನಿಲ್ದಾಣದಲ್ಲಿರುವಂಥ ರೈತ ಭವನ, ಕೃಷಿ ಭವನ, ಈಗ ಅದು ಕಳೆದ 60 ವರ್ಷಗಳಿಂದ ಬಾರ್ ರೆಸ್ಟೋರೆಂಟ್ ನಡೆಸೋದು ಮುಖಾಂತರ ಅದೀಗ ಅಪೋಲೋ ಬಾರ್ ಅಂತ ಪ್ರಸಿದ್ಧಿಯಾಗಿದೆ. ಅದು ಒಂದು ಸರ್ಕಾರದ ಬೆಳಗಾವಿ ಕಾಂಟೋನ್ಮೆಂಟ್ ಏರಿಯಾದಲ್ಲಿ ಬರ್ತಕ್ಕಂಥ ಸರ್ವೆ ನಂಬರ್ ರಿಜಿಸ್ಟರ್ ನಂಬರ್ 316 34 ಗುಂಟೆ 34.24 ಗುಂಟೆ ಅಂದರೆ 37,287 ಚದರಡಿ ಇರುವಂಥ ಜಮೀನು. ಇದನ್ನು 10/3/1966ರಲ್ಲಿ 99 ವರ್ಷಗಳ ಅವಧಿಗೆ ಶ್ರೀ ನೇಮಿನಾಥ ಹನುಮಣ್ಣವರವರಿಗೆ ಸರ್ಕಾರದಿಂದ 99 ವರ್ಷ ಲೀಸ್ ಪಡ್ಕೋತಾರೆ. ರೈತರಿಗೆ ಕೃಷಿ ಸರಂಜಾಮ, ಮಣ್ಣು ಪರೀಕ್ಷೆ ಕೇಂದ್ರ ಅಥವಾ ರೈತರಿಗೆ ಸಂಬಂಧಪಟ್ಟಂಥ ವ್ಯವಸ್ಥೆಯನ್ನು ಅಳವಡಿಸ್ಕೊಡ್ಬೇಕಂತೇಳಿ ಅದು ಕೆಲವೊಂದು ವರ್ಷಗಳಾದ ಮೇಲೆ ರೈತರ ಕೃಷಿ ಚಟುವಟಿಕೆಯಿಂದ ನಮಗೇನೂ ಲಾಭ ಆಗ್ತಾಯಿಲ್ಲ ಅನ್ನೋ ಸಂಬಂಧಾಗಿ ಮತ್ತೆ ಸರ್ಕಾರ ಕಡೆಯಿಂದ ಅದನ್ನೆಲ್ಲ ಬದಲಾವಣೆ ಮಾಡ್ಕೊಂಬಂದ್ರು ಕೂಡ ಅವಾಗ ಕೂಡ ಅವರು ರೈತರಿಗೇನು ಅನುಕೂಲ ಮಾಡಿಕೊಡುವಂಥ ಕಂಡೀಷನ್ ಮೇಲೆ ಲೀಸ್ ಮಾಡಿಕೊಡ್ತಾರೆ. ಆ ಲೀಸು ಷರತ್ತು ಒಳಪಟ್ಟಿದ್ದಂಥ ಪೂರ್ತಿ ಉಲ್ಲಂಘನೆ, ಅತಿ ಕಡಿಮೆ ಬಾಡಿಗೆಯಲ್ಲಿ ಸರ್ಕಾರದ ಆಸ್ತಿಯನ್ನು ದುರ್ಬಳಕೆ ಮಾಡಿಕೊಳ್ಳುವಂಥದ್ದು ದುರ್ದೈವದ ಸಂಗತಿ. ಕೃಷಿ ಚಟುವಟಿಕೆ ಪೂರ್ವಕವಾಗಿ ನಿರ್ವಹಿಸಬೇಕಾಗಿದ್ದ ಇವತ್ತು ಆ ಭವನ, ಕೃಷಿ ಭವನ ಇವತ್ತು ವಿಸ್ಕಿ, ಬೀರು, ಬ್ರ್ಯಾಂಡಿ, ಸ್ವೀಟ್ ಮಾಟ, ಔಷಧ ಅಂಗಡಿ ಇವನ್ನೆಲ್ಲ ಒಂದು ಲಾಡ್ಜಾಗಿ ಪರಿವರ್ತನೆ ಮಾಡ್ಕೋದ್ರ ಮುಖಾಂತರ ಏನವರು ನೇಮಿನಾಥ್ ಹನುಮಣ್ಣವ್ರ ಮಕ್ಕಳು ಅವ್ರ ಕಾಲದಿಂದನೂ ಕೂಡ ಅದನ್ನು ಖಾಸಗಿ ಆಸ್ತಿಯಾಗಿ ಪರಿವರ್ತನೆ ಮಾಡ್ಕೊಂಡ್ರೆ ಸ್ವಯಶವಾಗಿ ಐಷಾರಾಮಿ ಜೀವನ ಮಾಡ್ತಾರೆ. ತಾವೆಲ್ಲ ನೋಡಬೇಕು, ಇದನ್ನು 60 ವರ್ಷಗಳಿಂದ ವಿಸ್ಕಿ ಬಾರ್ ಮಾಡ್ತಾಯಿದ್ದು ಸಹಿತ PWDಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಗಮನಿಸಿದೆ. ಅಧಿಕಾರಿಗಳು ಶಾಮೀಲಾಗುವ ಮುಖಾಂತರ ಅದನ್ನು ದುರ್ಬಳಕೆ ಮಾಡಿಕೊಂಡು ನಮ್ಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಆಮೇಲೆ ಇದ್ರ ಸಲುವಾಗಿ ನಮ್ಮ ಭಾರತೀಯ ಕೃಷಿ ಸಮಾಜ ಸಂಘಟನೆಯಿಂದ 2016ರಿಂದ ನಾವು ಸತತವಾಗಿ ಪ್ರಯತ್ನ ಮಾಡ್ತಾಯಿದ್ವಿ. 2 ವರ್ಷ ನಮಗೆ ಅವು ದಾಖಲೆ ಕಾಂಟೋನ್ಮೆಂಟ್ಗೆ ಬರ್ತಿತ್ತು ಅಥವಾ PWDಗೆ ಬರ್ತು ಅನ್ನೋಂಥದ್ದು ನಮ್ಗೆ ವಿಷಯ ಗೊತ್ತಾಗಲಿಲ್ಲ. ತಡವಾಗಿ ನಮಗೆ ಬೆಳಕಿಗೆ ಬಂದಾಗ ನಾವು ಇದನ್ನ ಫಾಲೋ ಅಪ್ ಮಾಡ್ಕೊಂಡು ಬಂದಿದ್ದೀವಿ.